ನಿಮ್ಮ ಮುಖದಲ್ಲಿ ಎಷ್ಟೇ ಗುಳ್ಳೆಗಳಾಗಿರಲಿ, ಒಡೆದ ಕಲೆಗಳು ಉಳ್ಕೊಂಡಿರಲಿ, ಎಷ್ಟೇ ನಮ್ಮ ಒಂದು ಸ್ಕಿನ್ ಚಲೋ ಇಲ್ಲ, ಹೊಳ್ಳ ಪಾರ್ಲರಿಗೆ ಹೋಗ್ಬೇಕು, ಎಲ್ಲ ಒಂದು ಪ್ರಾಡಕ್ಟ್ಗಳನ್ನು ಕೆಮಿಕಲ್ ಯುಕ್ತವಾದಂಥ ಪ್ರಾಡಕ್ಟ್ನ ತಂದು ಹಚ್ಚಿ ನೋಡಿದ್ವಿ, ಏನು ಕೆಲಸನೇ ಆಗ್ತಾಯಿಲ್ಲ, ಯಾವ ಸಮಸ್ಯೆನೂ ಹೋಗ್ತಾ ಇಲ್ಲ, ಮುಖದಲ್ಲಿ ಬಂಗ್ ಐತಿ, ಏನು ಮಾಡೋದು, ಏಜ್ ಆಗೋಕ್ಕಿಂತ ಮುಂಚೆನೇ ಏಜ್ ಆದ್ರಂಗೆ ಕಾಣಕತ್ತೀವಿ, ಎಲ್ಲ ಸಮಸ್ಯೆನೂ ನನಗೆ ಬಂದೈತಿ ಏನು ಅನ್ನುವಷ್ಟು ಫೀಲ್ ಮಾಡ್ಕೊಂಡಿರ್ತೀರ. ಬಟ್ ಇವತ್ತಿನ ಈ ಒಂದು ಮನೆ ಮದ್ದು ಬಂದುಬಿಟ್ಟು ಸೂಪರಾಗಿರೋಂಥ ರಿಸಲ್ಟ್ ಕೊಡುತ್ತೆ. ಈ ಫೀಲ್ ಅನ್ನೋದೇ ಮರೆತು ಹೋಗ್ತೀರ ನೀವು, ಅಷ್ಟೊಂದು ಒಳ್ಳೆ ಒಂದು ಹೋಮ್ ರೆಮಿಡಿ. ಇನ್ನೂ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಇಲ್ಲ, ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ, ಲೈಕು ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು ಹೋಗಬಾರ್ದು. ಇವಾಗೆಲ್ಲ ವೆಡ್ಡಿಂಗ್ ಸೀಸನ್ ಸ್ಟಾರ್ಟ್ ಆಗ್ತಾವ್ರಿ. ಸೊ ಈ ರೀತಿ ನೀವು ಜಸ್ಟ್ ಮನೆಯಲ್ಲಿ ನೀವು ಮಾಡ್ಕೊಂಬಿಟ್ರಪ್ಪ ಅಂತಂದ್ರೆ ಒಂದು 10,000 to 15,000 ಮನೆಯಲ್ಲಿ ನೀವು ದುಡ್ಡನ್ನು ಉಳಿಸ್ಬೋದು. ಪಾರ್ಲರಿಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ಮಿಡಲ್ ಕ್ಲಾಸ್ ನಮ್ಮಂಥ ಜನರಿಗೆ ಪಾರ್ಲರಿಗೆ ಹೋಗೋಕೆ ಆಗಂಗಿಲ್ಲ ರೀ, ದುಡ್ಡು ಖರ್ಚು ಮಾಡೋಕ್ಕಂತೂ ಮೊದಲು ಆಗೋದಿಲ್ಲ. ಸೊ ನಾವಿಲ್ಲಿ ಮನೆಯಲ್ಲಿರೋಂಥ ಇಂಗ್ರೀಡಿಯೆಂಟ್ಸ್ನ ₹0 ಖರ್ಚೊಳಗೆ ಸೂಪರಾಗಿರೋಂಥ ರಿಸಲ್ಟ್ನ ಪಡ್ಕೊಳ್ಬೋದು. ಸೊ ನಡೀರಿ ಫಟಾಫಟ್ ಹೆಂಗೆ ಮಾಡೋದಂತ ನೋಡ್ಕೊಂಬಂದ್ಬಿಡೋನು. ಅದಕ್ಕಿಂತ ಮುಂಚೆ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ, ಲೈಕು ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು ಹೋಗಬಾರ್ದು. ಎಲ್ಲಕ್ಕಿಂತ ಮೇನ್ ಏನಪ್ಪ ಅಂತಂದರೆ ಇಲ್ಲಿ ಫೀಡ್ಬ್ಯಾಕ್ ಕೊಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡ್ರಿ, ಬಂದು ಕಮೆಂಟ್ಸ್ ಹಾಕ್ರಿ, ನನಗೂ ಕೂಡ ಖುಷಿ ಆಗುತ್ತೆ. ಸೊ ನಡೀರಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಬಂದ್ಬಿಡೋನು. ಸ್ಕಿಪ್ ಮಾಡಿದ ಎಂಡ್ ತನಕ ನೋಡ್ರಿ, ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡೀನಿ. ಇಲ್ಲಿ ಹೊಳ್ಳಮಳ ನೋಡ್ತು ಕುಂದ್ರಕ್ಕೆ ಯಾರ ಹತ್ರ ಅಷ್ಟು ಟೈಮ್ ಇರಂಗಿಲ್ಲ, ಇದು ಒಂದು ಬೀಸು ಲೈಫ್ ರೀ. ಸೊ ಹಂಗಾಗಿ ಇಲ್ಲಿ ಟೈಮ್ ಜಾಸ್ತಿ ಇರೋದಿಲ್ಲ ಅನ್ನೋ ಸಲುವಾಗಿನ ಪಾರ್ಲರಿಗೆ ಹೋಗಾಕ. ಇಲ್ಲಿ ನೀವು ಸೂಪರಾಗಿರೋಂಥ ರಿಸಲ್ಟ್ನ ಕಂಡ್ಕೋಬೇಕಂತಂದ್ರೆ ಈ ಒಂದು ಮನೆ ಮದ್ದನ್ನು ನೀವು ಟ್ರೈ ಮಾಡಲೇಬೇಕು ರೀ. ನಾ ಇಲ್ಲಿ ಆಲೂಗಡ್ಡೆ ತೊಗೊಂಡಿನಿ, ಆಲೂಗಡ್ಡೆ ಒಳಗೆ ಸ್ಟಾರ್ಚ್ ಅಂತ ಹೇಳ್ತೇವೆ, ಅದು ಇರೋದ್ರಿಂದ ಇದು ನಮ್ಮ ಸಣ್ಣ ದೂರ ಮಾಡುತ್ತಾ, ನಮ್ಮ ಪಿಂಪಲ್ಸ್ನ ಜಲ್ದಿನ ಕಡಿಮೆ ಮಾಡುತ್ತಾ, ಜೊತೆಗೆ ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡುತ್ತಾ, ನಮ್ಮ ಒಂದು ಸ್ಕಿನ್ನಲ್ಲಿ ಆಗುವಂಥ ಏನೇ ಪ್ರಾಬ್ಲಮ್ ಇದ್ರೂ ಅದನ್ನು ಹರಡಲಿಕ್ಕೆ ಬಿಡೋದಿಲ್ಲ ರೀ. ಇದು ಅಷ್ಟೊಂದು ಒಳ್ಳೆ ಒಂದು ಇಂಗ್ರೀಡಿಯೆಂಟ್ಸ್, ಒಳ್ಳೆ ಒಂದು ವಸ್ತು ಅಂತ ಹೇಳ್ಬೋದು. ಇದನ್ನು ನಾವು ಬರೀ ತಿನ್ನೋಕ್ಕಷ್ಟೇ ಯೂಸ್ ಮಾಡೋದಲ್ಲದೆ ಇದನ್ನು ನಮ್ಮ ಸ್ಕಿನ್ ಕೇರಲ್ಲಿ ನೀವು ಆ್ಯಡ್ ಮಾಡ್ಕೊಂಬಿಟ್ರಪ್ಪ ಅಂತಂದ್ರೆ ನಿಮ್ಮ ಸ್ಕಿನ್ ಇಷ್ಟು ಚಂದ ಹೊಳೆಯುತ್ತೆ. ಭಾಳ ದಿನ ಆದಮೇಲೆ ನಿಮ್ಮನ್ನು ನೋಡ್ತಾರಲ್ಲ, ಅವಾಗ ಅವ್ರಿಗೆ ಏನು ಅನ್ಸತ್ತಪ್ಪ, ಈಕೆ ಏನೋ ಒಂದು ಹಚ್ಚಾಕತ್ತಾಳ ಅಥವಾ ಪಾರ್ಲರ್ಗೆ ಹೋಗಿ ಬರಾಕತ್ತಾಳಿಕೆ ಅಂತಲೇ ಯೋಚನೆ ಮಾಡ್ತಾರೆ. ಅಷ್ಟೊಂದು ಒಳ್ಳೆಯ ಒಂದು ನಿಮ್ಮ ಸ್ಕಿನ್ ಕೊಡುತ್ತೆ, ಬ್ರೈಟ್ನಿಂಗ್ ಆಗುತ್ತೆ, ಗ್ಲೋಯಿಂಗ್ ಆಗುತ್ತೆ, ನಿಮ್ಮನ್ನು ನೋಡಿ ನೀವೇ ಹಾರ್ತೀರ. ಸೊ ನಾ ಇಲ್ಲಿ ಒಂದು ಆಲೂಗಡ್ಡೆ ಸಿಪ್ಪೆ ತೆಗೆದು ಅದನ್ನು ಚಲೋತ್ನಂಗೆ ತೆರ್ಕೊಂಡು ಅದ್ರದ್ದು ರಸ ತೊಗೊಳಕತ್ತೀನಿ. ಈ ರಸದೊಳಗೆ ಇಷ್ಟೊಂದು ಒಳ್ಳೆ ಅಂಶ ಅದರಿ ನಮಗೆ ಗೊತ್ತೇ ಇರೋದಿಲ್ಲ ಇಷ್ಟು ದಿನ ಅಂತ ಅಂದ್ಕೊಳ್ತೀರ ನೀವು. ಅಷ್ಟೊಂದು ಸೂಪರಾಗಿರುವಂಥ ಒಂದು ವಸ್ತು ಇದೆ. ಸೊ ನಾ ಇಲ್ಲಿ ಎಲ್ಲನೂ ಚಲೋತ್ನಂಗೆ ಹಿಂಡ್ಕೊಂಡು ಅದರ ರಸ ತೊಗೊಂಡು ನೀವು ಕ್ವಾಂಟಿಟಿ ನೋಡ್ಕೊಂಡು ಮಾಡ್ಕೊಳ್ರಿ. ಹೆಚ್ಚು ಕಡಿಮೆ ಕೈಗೂ ಕಾಲಿಗೂ ಕುತ್ತಿಗೆ ಭಾಗ ನಿಮ್ಗೆ ಎಲ್ಲೆಲ್ಲಿ ಕಪ್ಪದ ಮೌತ್ ಅರೌಂಡ್ ಅಂದರೆ ಬಾಯಿ ಸುತ್ತಮುತ್ತ ಕಣ್ಣಿನ ಸುತ್ತ ಎಲ್ಲ ಕಡೆಯೂ ಇದನ್ನು ಅಪ್ಲೈ ಮಾಡ್ಬೋದು. ಆಮೇಲೆ ಎಲ್ಲಿ ಸಣ್ಣ ಟ್ಯಾನಿಂಗ್, ಆಮೇಲೆ ಪಿಂಪಲ್ಸ್, ಎಲ್ಲೆಲ್ಲಿ ನಿಮಗೆ ಪ್ರಾಬ್ಲಮ್ ಅದ ನೋಡ್ರಿ, ಬಂಗ್ ಎಲ್ಲೇ ಒಂದು ಸಮಸ್ಯೆ ಇದ್ರೆ, ಆಮೇಲೆ ಸುಕ್ಕ ಗಟ್ಟದಂಗೆ ಆಗಿರೋದು, ಚಿಕ್ಕ ವಯಸ್ಸಲ್ಲೇ ನಾವು ದೊಡ್ಡ ಏಜ್ ಆದರಂಗೆ ಮುದುಕರಂಗೆ ಕಾಣೋದು, ಅಂಥವೆಲ್ಲ ಇಲ್ಲಿ ನಿಮಗೆ ಹೇಳದೇ ಇರೋಕ್ಕೆ ಹೆಸರು ಇಲ್ದಂಗೆ ಹೋಗುತ್ತೆ ರೀ. ಅಷ್ಟೊಂದು ಒಳ್ಳೆಯ ಒಂದು ಮನೆ ಮದ್ರಿ ಇದು. ಸೊ ನಾ ಇಲ್ಲಿ ಕಡಲೆ ಹಿಟ್ಟನ್ನು ಹಾಕೊಂಡಿನಿ. ಕಡಲೆ ಹಿಟ್ಟು ನಮಗೆ ನ್ಯಾಚುರಲ್ ಕ್ಲೆನ್ಸರ್ ಕೆಲಸ ಮಾಡುತ್ತೆ ರೀ. ಆಮೇಲೆ ನಮ್ಮ ಒಂದು ಪಿಂಪಲ್ಸ್ ಎಲ್ಲ ಹೋಗೋಕೆ ಭಾಳ ಸಹಾಯ ಮಾಡುತ್ತೆ, ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡುತ್ತೆ, ನಮ್ಮ ಸ್ಕಿನ್ನನ್ನು ಬ್ರೈಟ್ನಿಂಗ್ ಮಾಡುತ್ತೆ. ಯಾರಿಗೆಲ್ಲ ಪಿಂಪಲ್ಸ್ ಅದು ಏನೂ ಇಲ್ಲಪ್ಪ, ನಮ್ಮ ಸ್ಕಿನ್ನ ಕಳೆಗುಂದೈತಿ ಅಂದ್ರೆ ಸಪ್ಪಾಗೈತಿ, ಏನು ಕಳೆನೇ ಇಲ್ಲ ಅನ್ನೋರಿದ್ರೆ ನೀವಿಲ್ಲಿ ಹಸಿ ಹಾಲನ್ನು ಸಹಿತ ಮಿಕ್ಸ್ ಮಾಡ್ಕೊಳ್ಬಹುದು ಆಲೂಗಡ್ಡೆ ರಸದ ಬದಲಾಗಿ. ಸೊ ಇಲ್ಲಿ ಚೆಂದಾಗಿ ಕೇಳ್ಕೊರಿ ನಾ ಏನು ಹೇಳಕತ್ತೇನೆ ಅಂತೇಳಿ. ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಅಷ್ಟೇ ಬೇಕು, ನಮ್ಮ ಮುಖದಲ್ಲಿ ಯಾವ ಪಿಂಪಲ್ಸು ಬಂಗು ಅದು ಏನು ಇಲ್ಲ ಸಮಸ್ಯೆ ಅಂದರೆ ನೀವು ಕಡಲೆ ಹಿಟ್ಟೊಳಗೆ ಇಲ್ಲೇ ಹಸಿ ಹಾಲನ್ನೇ ಯೂಸ್ ಮಾಡ್ಕೊಳ್ರಿ, ಆಲೂಗಡ್ಡೆ ರಸನೇ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಇಲ್ಲಿ ನಾ ಇದನ್ನೆಲ್ಲ ತೋರ್ಸಾತೀನಿ, ಇದನ್ನೆಲ್ಲ ಯೂಸ್ ಮಾಡ್ಬೇಕಂದ್ರೆ ನಿಮ್ಮ ಮುಖದಲ್ಲಿ ಪಿಂಪಲ್ಸ್ ಆಗಿದ್ರೆ, ನಿಮ್ಮ ಮುಖದಲ್ಲಿ ಮೊಡವೆ ಆಗಿದ್ರೆ, ಗುಳ್ಳೆಗಳನ್ನು ಒಡ್ಕೊಂಡು ಕಲೆ ಉಳ್ಕೊಂಡಿದ್ರೆ, ಸೊ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇದ್ದವರು ನಾ ಹೆಂಗೆ ಮಾಡಿ ತೋರ್ಸತ್ತೀನಿ ಹಿಂಗೆ ಮಾಡ್ಕೊಳ್ರಿ, ಅಂದ್ರೆ ನಿಮಗೆ ಬೆಟರ್ ರಿಸಲ್ಟ್ ಸಿಗುತ್ತೆ. ಸೊ ನಾ ಇಲ್ಲಿ ಅರಿಶಿನ ಯೂಸ್ ಮಾಡ್ಕೊಂಡಿನಿ. ನಿಮ್ಮ ಹತ್ರ ಕಸ್ತೂರಿ ಮೇಥಿ ಇದ್ದರೆ ಕಸ್ತೂರಿ ಹಲ್ದಿ ಇದ್ದರೆ ಅಂದ್ರೆ ಅರಿಶಿನ ಇದ್ದರೆ ಅದನ್ನು ಸಹಿತ ಯೂಸ್ ಮಾಡ್ಕೊಬೋದು. ಇಲ್ಲಪ್ಪ ಅಂದ್ರೆ ನೋ ಪ್ರಾಬ್ಲಮ್ ರೀ. ಕಿಚನ್ ಒಳಗೆ ನೀವು ಯೂಸ್ ಮಾಡ್ತಿರಲ್ಲ, ಅಡುಗೆ ಮನೆಯೊಳಗೆ ಮಸಾಲೆ ಡಬ್ಬೆ ಆಗಿರುತ್ತಲ್ಲ ಅದನ್ನು ಯೂಸ್ ಮಾಡ್ಕೊಳ್ರಿ. ನೀವು ಇಲ್ಲಿ ಟರ್ಮರಿಕ್ ಅಂದ್ರೆ ಒಂದು ಅರಿಶಿನ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿ ಪಿಂಪಲ್ ಹರಡಕ್ಕೆ ಬಿಡೋಂಗಿಲ್ಲ ರೀ. ನಿಮ್ಮ ಏನೇ ಒಂದು ಇನ್ಫೆಕ್ಷನ್ ಆಗೋದನ್ನು ಅದನ್ನು ತಡೆ ಹಿಡುತ್ತೆ. ಏನೇ ಒಂದು ಇನ್ಫೆಕ್ಷನ್ ಇದ್ದರೆ ನಿಮ್ಮ ಸ್ಕಿನ್ನಲ್ಲಿ ಅದನ್ನು ಜಲ್ದಿನ ರಿಕವರ್ ಮಾಡಿ, ಜಲ್ದಿನ ತಡೆ ಹಿಡಿದು ಅದನ್ನು ಜಲ್ದಿನ ರಿಕವರ್ ಮಾಡಿ, ನಿಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡಿ, ಟ್ಯಾನಿಂಗಿಂದ ದೂರ ಮಾಡಿ, ನಿಮ್ಮ ಸ್ಕಿನ್ನನ್ನು ಬ್ರೈಟ್ನಿಂಗ್ ಮಾಡುವಂಥ ಕೆಲಸ ಮಾಡುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಲಿಂಬೆ ರಸ. ಇದೇನಪ್ಪ ಲಿಂಬೆ ರಸ ತೊಗೊಳತ್ತಾರೆ, ನಿಮಗೆ ಲಿಂಬೆ ರಸ ಅಂದ್ರೆ ಆಗಿ ಬರೋದಿಲ್ಲ ಅಂತ ಅಂದ್ಕೊಳತ್ತೀರಿ. ಸೊ ನಿಮಗೆ ಲಿಂಬೆ ರಸ ಆಗಿ ಬರೋಂಗಿಲ್ಲಪ್ಪ ಅಂದ್ರೆ ನೀವು ಅದನ್ನು ಸ್ಕಿಪ್ ಕೂಡ ಮಾಡ್ಬೋದು. ಬಟ್ ಲಿಂಬೆ ರಸ ಹಾಕೋದ್ರಿಂದ ನಿಮ್ಮ ಸ್ಕಿನ್ ದರ್ದರಿ ಅಂದ್ರೆ ಹುರುಕಾಗಿತ್ತಲ್ರಿ, ಜಲ್ದಿನ ಸ್ಕಿನ್ನ ಲೆವೆಲ್ ಆಗ್ಬಿಡುತ್ತೆ.
ಹುರುಕುರುಕಾಗಿದ್ದರೆ ಅದು ನಿಮ್ಮ ಸ್ಕಿನ್ನನ್ನು ಅನ್ಇವನ್ ಇತ್ತಂದ್ರೆ ಅದನ್ನು ಈವನ್ ಮಾಡುತ್ತೆ, ನಿಮ್ಮ ಸನ್ ಟ್ಯಾನ್ ಜಲ್ದಿನ ಕಡಿಮೆ ಮಾಡುತ್ತೆ. ಇದ್ರಾಗ ವೈಟಮಿನ್ಸ್ ಇರೋದ್ರಿಂದ ನಿಮ್ಮ ಸ್ಕಿನ್ಗೆ ಭಾಳ ಒಳ್ಳೆಯದೆ. ಬಟ್ ಯಾರಿಗೆ ಬರೋದಿಲ್ಲ ಅವರು ಇದನ್ನು ಯೂಸ್ ಮಾಡಲಿಕ್ಕೆ ಹೋಗಬೇಡ್ರಿ, ಡೈರೆಕ್ಟ್ ಅಂತೂ ಮೊದಲೇ ಹಚ್ಚಲಿಕ್ಕೆ ಹೋಗಬೇಡ್ರಿ. ನೆಕ್ಸ್ಟ್ ಬಂದುಬಿಟ್ಟು ಯಾರ್ದು ಸ್ಕಿನ್ನ ಡ್ರೈ ಜಾಸ್ತಿ ಇರುತ್ತೋ ಅವ್ರು ಇಲ್ಲಿ ಕೊಕೊನಟ್ ಆಯಿಲ್ನೇ ಯೂಸ್ ಮಾಡ್ಕೊಳ್ಳೇಬೇಕು. ಆಯಿಲಿ ಸ್ಕಿನ್ ಇದ್ದವ್ರು ಮಾಡಲಿಕ್ಕೆ ಹೋಗಬೇಡ್ರಿ. ಯಾರ್ದು ಡ್ರೈ ಸ್ಕಿನ್ ಐತೆ ಅಲ್ಲಿ ಕೊಕೊನಟ್ ಆಯಿಲ್ನೇ ಯೂಸ್ ಮಾಡಿರಿ. ನಾ ಇಲ್ಲಿ ವರ್ಜಿನ್ನು ತೋರಿಸೀನಿ, ಜೊತೆಗೆ ಪ್ಯಾರಾಶೂಟು ತೋರಿಸೀನಿ. ಎರಡರೊಳಗೆ ಯಾವ್ದು ಮನೆಯಲ್ಲದ ಅವ್ನು ಯೂಸ್ ಮಾಡ್ಕೊಳ್ರಿ. ಒಟ್ಟಿನಲ್ಲಿ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡ್ಕೊಳ್ರಿ ಡ್ರೈ ಸ್ಕಿನ್ ಇದ್ದವ್ರು. ಸೊ ಹಾಗಾಗಿ ಇಲ್ಲಿ ಹೇಳತ್ತೀನಿ, ಸ್ಕಿಪ್ ಮಾಡಿದ ಎಂಡ ತನಕ ನೋಡಿರಿ. ಅಂದರೆ ಯಾವ್ಯಾವ ಸ್ಕಿನ್ನವ್ರು ಯಾವುದೇ ಥರ ಯೂಸ್ ಮಾಡ್ಬೇಕಂತ ಹೇಳ್ಕೊಟ್ಟಿನಿ. ಯಾಕಂದರೆ ಇದೊಂದು ಬೆಟರ್ ಅಂದರೆ ಸೂಪರ್ ಆಗಿರೋಂಥ ಶೇಡ್ ಕೊಡುವಂಥ ಒಂದು ಒಳ್ಳೆ ಮನೆ ಮದ್ರಿ. ನಾ ಇಲ್ಲಿ ಫೇಸ್ನ ಕ್ಲೀನ್ ಮಾಡ್ಕೊಂಬಂದೇನು ಚಲೋತ್ನಂಗೆ. ನೀವು ಹಸಿ ಹಾಲಿದ್ರೆ ಮನೆಯೊಳಗೆ ಅದನ್ನು ಕ್ಲೆನ್ಸರಾಗಿ, ನ್ಯಾಚುರಲ್ ಕ್ಲೆನ್ಸರಾಗಿ, ವರ್ಲ್ಡ್ ಬೆಸ್ಟ್ ನ್ಯಾಚುರಲ್ ಕ್ಲೆನ್ಸರ್ ಅಂತ ಹೇಳ್ಬೋದು ಹಸಿ ಹಾಲು. ಸೊ ಅದನ್ನು ಇಲ್ಲಿ ನೀವು ಸ್ವಲ್ಪ ಅಂದ್ರೆ ಸ್ವಲ್ಪ ಹಚ್ಕೊಂಡು ಚಲೋತ್ನಂಗೆ ಒಣಗಿಸ್ಕೊಳ್ರಿ. ನಾ ಇಲ್ಲಿ ರೋಸ್ ವಾಟರ್ ಹಚ್ಕೊಳತ್ತೀನಿ. ನೀವು ಬೇಕಂದ್ರೆ ರೋಸ್ ವಾಟರ್ ಹಚ್ಕೊರಿ, ಇಲ್ಲ ಹಸಿ ಹಾಲನ್ನು ಸಹಿತ ಇಲ್ಲಿ ಅಪ್ಲೈ ಮಾಡಿ 1-2 ನಿಮಿಷ ಬಿಟ್ಟು ಅದು ಒಣಗಿಂದ ನಾವಿಲ್ಲೇನು ಮನೆ ಮದ್ದನ ಮಾಡಿಟ್ಟಿವಲ್ರಿ, ಪೇಸ್ಟ್ ರೆಡಿ ಮಾಡಿಟ್ಟಿವಿ, ಇದನ್ನೆಲ್ಲ ಹಚ್ಕೊಳ್ರಿ ಚಲೋತ್ತಿಂಗೆ. ನಿಮ್ಗೆ ಎಲ್ಲೆಲ್ಲೇ ಗುಳ್ಳೆಗಳದಾವ, ನಿಮ್ಗೆ ಎಲ್ಲೆಲ್ಲೇ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್, ಆಮೇಲೆ ಬಾಯಿ ಸುತ್ತಮುತ್ತ ಕರ್ರಗ, ಸನ್ ಟ್ಯಾನ್, ಆಮೇಲೆ ಕಣ್ಣಿನ ಹತ್ತಿರ ಕೆಳಗಡೆ ಕರ್ರಗ, ಎಲ್ಲೆಲ್ಲಿ ಯಾವುದೇ ಸಮಸ್ಯೆ ಇದ್ರೂ ರೀ ನಿಜವಾಗ್ಲೂ ಇಷ್ಟು ಚೂಮಂತರ ಮಾಡುತ್ತಾ ಸೂಪರಾಗಿರುವಂಥ ರಿಸಲ್ಟ್. ನೋಡೋಕ್ಕಷ್ಟೇ ಇಲ್ಲ 1-2-3 ಇಂಗ್ರೀಡಿಯೆಂಟ್ಸ್ ಹಾಕಿವಿ, ಬಟ್ ಇದ್ರ ರಿಸಲ್ಟ್ ಮಾತ್ರ ಸಖತ್ತ. ಇದನ್ನು ಚಲೋತ್ನಂಗೆ ಅಪ್ಲೈ ಮಾಡ್ಕೊಳ್ರಿ. ಅಪ್ಲೈ ಮಾಡ್ಕೊಂಡು ಒಂದು 5 ನಿಮಿಷ ಬಿಡ್ರಿ. ಬಿಟ್ಟಿಂದ ಸ್ವಲ್ಪ ಡ್ರೈ ಆದಂಗೆ ಆಗುತ್ತೆ. ಅವಾಗ ಎಲ್ಲ ಕಡೆನೂ ಚಲೋತ್ನಂಗೆ ಮಸಾಜ್ ಮಾಡ್ಕೊಳ್ರಿ. ಹಂಗೆ ಮಾತ್ರ ಮಾಡಬೇಡ್ರಿ, ಚಲೋತ್ನಂಗೆ ಮಸಾಜ್ ಮಾಡ್ಕೊಳ್ರಿ. ಒಂದು 5-6 ನಿಮಿಷ ನಿಮಗೋಸ್ಕರ ಟೈಮ್ ತೊಗೊರಿ. ಚಲೋತ್ನಂಗೆ ಮಸಾಜ್ ಮಾಡ್ಕೊಂಡು ಫೇಸ್ನ ವಾಶ್ ಮಾಡ್ಕೊಂಬರ್ರಿ. ಸೂಪರಾಗಿರೋಂಥ ರಿಸಲ್ಟ್ ನೋಡ್ಬೋದು. ಇಲ್ಲಿ ಯಾವ ಫಿಲ್ಟ್ರ್ ಇಲ್ಲ, ಯಾವ ಮೇಕಪ್ ಅಂತೂ ಮೊದಲೇ ನಾ ಮಾಡೋದೇ ಇಲ್ಲ, ನನಗೆ ಮೇಕಪ್ ಇಷ್ಟನೂ ಇಲ್ಲ. ಸೊ ಇಲ್ಲಿ ನೋಡ್ಬೋದು ನನ್ನ ಸ್ಕಿನ್ ಆಫ್ಟರ್ ಆ್ಯಂಡ್ ಬಿಫೋರ್ ಎಷ್ಟು ಚಂದ ಹೊಳಿಲಿಕ್ಕತ್ತಾರೆ, ಪ್ಲಂಪಿ ಅನ್ಸಕತ್ತೈತಿ. ಸಣ್ಣ ಮಕ್ಕಳು ಬೇಬಿ ಸ್ಕಿನ್ ಹಿಡ್ದಂಗೆ ಆಗತ್ತೈತ್ರಿ. ಇದನ್ನೇ ನೀವು ನೈಟ್ ಟೈಮ್ ಮಾಡಿದ್ರೆ ಭಾಳ ಒಳ್ಳೆಯದು. ಜಾಸ್ತಿ ಪ್ರಾಬ್ಲಮ್ ಇರೋರ ಸ್ಕಿನ್ನಿಗೆ ಒಂದು 2-3 ದಿನ ರೆಗ್ಯುಲರಾಗಿ ಮಾಡಿರಿ, ಸೂಪರಾಗಿರೋಂಥ ರಿಸಲ್ಟ್ ಸಿಗುತ್ತೆ. ನೀವು ಯಾವ ಪಾರ್ಲರಿಗೆ ಹೋಗೋ ಅವಶ್ಯಕತೆ ಇಲ್ಲ. ಎಲ್ಲರ ನಡುವೆ ನೀವೇ ಅಟ್ರಾಕ್ಟಿವ್ ಆಗಿ ಕಾಣಿಸ್ತೀರ. ನಿಜವಾಗ್ಲೂ ಸೂಪರಾಗಿರೋಂಥ ರಿಸಲ್ಟ್. ಫೇಸ್ನ ವಾಶ್ ಮಾಡ್ಕೊಂಬಂದಿದ್ದು ನಾ ಇಲ್ಲಿ ಅಲೋವೆರಾ ಜೆಲ್ಲನ್ನು ಹಚ್ಕೊಂಡಿನಿ ಲಾಸ್ಟಿಗೆ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.